ಎಲ್ರಿಗೂ ನಮಸ್ಕಾರ. ಈ ಒಂದು ವಿಡಿಯೋದಲ್ಲಿ ನಾನು ನಿಮ್ಗೆ ಏನ್ ತಿಳಿಸ್ಕೊಡ್ತೀನಿ ಅಂದ್ರೆ, ಫೋನಲ್ಲಿ ಸಾರ್ವೆಲ್‌ನ ಚೆಕ್ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ. ಸಾರ್ವೆಲ್ ಅಂದ್ರೆ ಏನು ಮತ್ತೆ ಕೆಲವೊಂದು ಫೋನ್ ಸೀಕ್ರೆಟ್ ಕೋಡ್ಸ್ ಬಗ್ಗೆ ತಿಳಿಸ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡ್ದೆ ನೀವು ಕೊನೆವರೆಗೂ ನೋಡಿ. ಸಾರ್ವೆಲ್‌ನ ಚೆಕ್ ಮಾಡಕ್ಕೆ ಫೋನಲ್ಲಿ ಕಾಲ್ ಡಯಲಿಂಗ್ ಆಪ್‌ನ ಓಪನ್ ಮಾಡ್ಕೊಬೇಕು. ಓಪನ್ ಮಾಡಿ ಇಲ್ಲಿ *S07# ಅಂತ ಈ ಕೋಡ್‌ನ ಎಂಟರ್ ಮಾಡ್ಕೊಬೇಕು. ಈ ಕೋಡ್‌ನ ಎಂಟರ್ ಮಾಡಾದ್ಮೇಲೆ ಈ ರೀತಿ ಒಂದು ಪಾಪಪ್ ಮೆಸೇಜ್ ಬರುತ್ತೆ. ಇಲ್ಲಿ ಇಂಡಿಯನ್ ಸಾರ್ ವ್ಯಾಲ್ಯೂ ಲಿಮಿಟ್ 1.6 ಹೆಡ್ ಮತ್ತೆ ಬಾಡಿ ಸಾರ್ ವ್ಯಾಲ್ಯೂ ಅಂತ ಇಲ್ಲಿ 2 ಇರುತ್ತೆ. ಎರಡನ್ನೂ ಸಹ 1.6 ಗಿಂತ ಕಡಿಮೆ ಇರಬೇಕು. 1.6 ಗಿಂತ ಜಾಸ್ತಿ ತೋರಿಸ್ತಿದ್ರೆ ಜಾಸ್ತಿ ರೇಡಿಯೇಷನ್ ಬರ್ತಿದೆ ಅಂತ ಅರ್ಥ. ನೀವು ಚೆಕ್ ಮಾಡಿದಾಗ ಹೆಡ್ ಮತ್ತೆ ಬಾಡಿ ಸಾರ್ ವ್ಯಾಲ್ಯೂ 1.6 ಗಿಂತ ಜಾಸ್ತಿ ತೋರಿಸ್ತಿದ್ರೆ ಫೋನ್ನ ಚೇಂಜ್ ಮಾಡ್ಕೊಳ್ಳಿ. ಈ ಸಾರ್ ವ್ಯಾಲ್ಯೂ ಫೋನ್ ತಗೊಂಡಾಗ ಒಂದು ಬಾಕ್ಸ್ ಕೊಟ್ಟಿರ್ತಾರಲ್ಲ, ಆ ಬಾಕ್ಸ್ ಮೇಲೂ ಸಹ ಇರುತ್ತೆ. ನೆಕ್ಸ್ಟ್ IMEI ನಂಬರ್‌ನ ಚೆಕ್ ಮಾಡೋದು ಹೇಗೆ ಅಂತ ನೋಡೋಣ. *#06# ಅಂತ ಈ ಕೋಡ್‌ನ ಎಂಟರ್ ಮಾಡ್ಕೊಂಡಾಗ ಫೋನ್ನ IMEI ನಂಬರ್ ಬರುತ್ತೆ. ಇದರಿಂದ ನಮಗೇನು ಯೂಸ್ ಅಂದ್ರೆ, ಫೋನ್ ಏನಾದರೂ ಕಳೆದೋದ್ರೆ ಕಂಪ್ಲೇಂಟ್ ಮಾಡಿದಾಗ ಫೋನ್ನ ಟ್ರ್ಯಾಕ್ ಮಾಡೋಕ್ಕೆ ಈ ನಂಬರ್‌ನ ಕೇಳ್ತಾರೆ. ಅಂತ ಸಮಯಕ್ಕೆ ಈ ನಂಬರ್ ಬೇಕಾಗುತ್ತೆ. ಈ ನಂಬರ್‌ನ ಎಲ್ಲಾದ್ರೂ ಒಂದ್ ಕಡೆ ನೋಟ್ ಮಾಡಿ ಇಟ್ಕೊಳ್ಳಿ. ಇಲ್ಲಿದೆ ನೋಡಿ ಸ್ಕ್ರೀನ್ ಮೇಲೆ ಫೋನ್ IMEI ನಂಬರ್ ಯಾವ ರೀತಿ ಇದೆ ಅಂತ. ಮತ್ತೆ ಫೋನ್ ಬಾಕ್ಸ್ ಮೇಲೂ ಸಹ ಇರುತ್ತೆ ಹಿಂದೆ ಕಡೆ ನೋಡಿ. ನೆಕ್ಸ್ಟ್ ಕೋಡ್ ಯಾವ್ದಂದ್ರೆ ಕಾಲ್ ಫಾರ್ವರ್ಡಿಂಗ್ ಆಗ್ತಿದೆಯಾ ಅಥವಾ ಇಲ್ವಾ ಅಂತ ಚೆಕ್ ಮಾಡೋದು. ಕಾಲ್ ಫಾರ್ವರ್ಡಿಂಗ್ ಅಂದ್ರೆ ನಮ್ಮ ಫೋನ್ ಏನಾದ್ರು ಹ್ಯಾಕ್ ಆಗಿದ್ರೆ ಅಥವಾ ನಮ್ಮ ಫೋನ್ ಯಾರಾದ್ರೂ ಇಸ್ಕೊಂಡು ಕಾಲ್ ಫಾರ್ವರ್ಡಿಂಗ್ ಸೆಟ್ಟಿಂಗ್ ಆನ್ ಮಾಡಿ ಫೋನ್ ನಂಬರ್ನೆಲ್ಲ ಆಡ್ ಮಾಡಿದ್ರೆ ನಮಗ್ ಬರೋ ಕಾಲ್‌ನ ಅವರು ಕೇಳಿಸ್ಕೊತಿರ್ತಾರೆ ಅಥವಾ ನೋಡ್ತಿರ್ತಾರೆ. ಹಾಗಾದ್ರೆ ಕಾಲ್ ಫಾರ್ವರ್ಡಿಂಗ್ ಆಗ್ತಿದೆಯಾ ಅಥವಾ ಇಲ್ವಾ ಅಂತ ಚೆಕ್ ಮಾಡಕ್ಕೆ *#67# ಅಂತ ಈ ಕೋಡ್‌ನ ಎಂಟರ್ ಮಾಡ್ಕೊಬೇಕು. ಎಂಟರ್ ಮಾಡಿ ಡಯಲ್ ಮಾಡಿದ್ರೆ ಒಂದು ಪಾಪಪ್ ಮೆಸೇಜ್ ಬರುತ್ತೆ ಈ ರೀತಿ. ಇಲ್ಲಿ ವಾಯ್ಸ್ ಆಪ್ಷನ್ ಹತ್ರ ಈ ರೀತಿ ನಾಟ್ ಫಾರ್ವರ್ಡೆಡ್ ಅಂತ ಇರಬೇಕು. ಇಲ್ಲ ವಾಯ್ಸ್ ಆಪ್ಷನ್ ಹತ್ರ ಏನಾದ್ರು ಫಾರ್ವರ್ಡೆಡ್ ಅಥವಾ ಯಾವ್ದಾದ್ರು ಒಂದು ಫೋನ್ ನಂಬರ್‌ನ ತೋರಿಸ್ತಾ ಇದ್ರೆ ನಮಗ್ ಬರೋ ಕಾಲ್‌ನ ಅವರು ಕೇಳಿಸ್ಕೊತಿರ್ತಾರೆ ಅಥವಾ ನೋಡ್ತಾ ಇರ್ತಾರೆ ಅಂತ ಅರ್ಥ. ಅಕಸ್ಮಾತ್ ವಾಯ್ಸ್ ಆಪ್ಷನ್ ಹತ್ರ ಫಾರ್ವರ್ಡೆಡ್ ಅಥವಾ ಯಾವ್ದಾದ್ರು ಒಂದು ಫೋನ್ ನಂಬರ್‌ನ ತೋರಿಸ್ತಾ ಇದ್ರೆ ನೀವು ಚೆಕ್ ಮಾಡಿದಾಗ ಅದನ್ನ ಡಿಲೀಟ್ ಮಾಡ್ಕೊಬೇಕು. ಡಿಲೀಟ್ ಮಾಡೋದು ಹೇಗೆ ಅಂತ ಹೇಳ್ತೀನಿ. ಡಿಲೀಟ್ ಮಾಡೋಕ್ಕೆ ಒಂದು ಕೋಡ್ ಇದೆ. ಅದೇನಂದ್ರೆ #0002# ಈ ನಂಬರ್‌ನ ಎಂಟರ್ ಮಾಡಿ ಡಯಲ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಬೇಕು. ಕ್ಲಿಕ್ ಮಾಡ್ಕೊಂಡಾಗ ಒಂದ್ ಸ್ವಲ್ಪ ಲೋಡಿಂಗ್ ಆಗುತ್ತೆ. ನೆಕ್ಸ್ಟ್ ಈ ರೀತಿ ಬರುತ್ತೆ, ಕಾಲ್ ಫಾರ್ವರ್ಡಿಂಗ್ ಎರರ್ ವಾಸ್ ಸಕ್ಸಸ್ಫುಲ್ ಅಂತ. ಈ ರೀತಿ ಬಂದ್ರೆ ಕಾಲ್ ಫಾರ್ವರ್ಡಿಂಗ್ ಆಗೋದು ಡಿಆಕ್ಟಿವೇಟ್ ಆಯ್ತು ಅಂತ ಅಥವಾ ಡಿಲೀಟ್ ಆಯ್ತು ಅಂತ. ನೆಕ್ಸ್ಟ್ ಇನ್ನೊಂದು ಕೋಡ್ ಇದೆ. ಅದೇನಂದ್ರೆ *#4636# ಅಂತ ಈ ನಂಬರ್‌ನ ಎಂಟರ್ ಮಾಡಿದಾಗ ಈ ರೀತಿ ಬರುತ್ತೆ. ಇಲ್ಲಿ ಯೂಸೇಜ್ ಸ್ಟ್ಯಾಟಿಸ್ಟಿಕ್ಸ್ ಅಂತ ಆಪ್ಷನ್ ಇರುತ್ತೆ. ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಬೇಕು. ನೆಕ್ಸ್ಟ್ ಈ ರೀತಿ ಬರುತ್ತೆ. ಇಲ್ಲಿ ರೀಸೆಂಟ್ ಆಗಿ ಯಾವ ಆ್ಯಪ್‌ನ ಯೂಸ್ ಮಾಡಿದ್ವಿ ಮತ್ತೆ ಎಷ್ಟೊತ್ತು ಯೂಸ್ ಮಾಡಿದ್ದೀವಿ ಅಂತ ಎಲ್ಲ ಇಲ್ಲಿ ಟೈಮಿಂಗ್ಸ್ ಇರುತ್ತೆ. ಇಲ್ಲಿ ನೋಡ್ಕೊಬಹುದು. ಇದರಿಂದ ಏನು ಗೊತ್ತಾಗುತ್ತೆ ಅಂದ್ರೆ ನಾವ್ ಯಾರಿಗಾದ್ರೂ ಫೋನ್ ಏನಾದ್ರು ಕೊಟ್ಟಿದ್ದಾಗ ಅವರು ಯಾವ ಆ್ಯಪ್‌ನ ಓಪನ್ ಮಾಡಿದ್ರು, ಅದನ್ನ ಎಷ್ಟೊತ್ತು ನೋಡಿದ್ರು ಅಂತ ಇಲ್ಲಿ ನಾವು ತಿಳ್ಕೊಬಹುದು. ಈ ವಿಡಿಯೋ ಇಷ್ಟ ಆಯ್ತು ಅನ್ಕೋತೀನಿ. ನೆಕ್ಸ್ಟ್ ಇದೇ ರೀತಿಯ ಯೂಸ್ಫುಲ್ ವಿಡಿಯೋನ ನೀವು ನೋಡ್ಬೇಕು ಅಂದ್ರೆ ಈ ವಿಡಿಯೋ ಕೆಳಗಡೆ ಫ್ರೀಯಾಗಿ ಸಬ್ಸ್ಕ್ರೈಬ್ ಅಂತ ಒಂದು ಬಟನ್ ಇರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿ ಮತ್ತೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಈ ರೀತಿ ಮಾಡಿದ್ರೆ ನಾನು ಯಾವುದೇ ಒಂದು ಹೊಸ ವಿಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬರುತ್ತೆ. ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ.